ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಸೋಮಶೇಖರ್ ಬಿರಾದರ್ ಚಿದ್ರಿ ಭರ್ಜರಿ ಗೆಲುವನ್ನು ಸಾಧಿಸುವ ಮೂಲಕ ವಿಜಯ ಮಾಲೆಯನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹಲವು ತಿಂಗಳಿನಿಂದ ನಡೆದ ಗೊಂದಲವನ್ನು ತೆರವುಗೊಳಿಸಿ ಇದೀಗ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಇತ್ತ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ಗೆಲುವು ಸಾಧಿಸುತ್ತಲೇ ಸರ್ಕಾರಿ ನೌಕರರು ಹಾಗೂ ಅಭಿಮಾನಿಗಳು ಕ್ರೇನ್ ಮೂಲಕವಾಗಿ ಬೃಹತ್ ಮಾಲೆಯನ್ನ ಹಾಕಿ ಸನ್ಮಾನಿಸಿ ಸಂಭ್ರಮ ಪಟ್ಟರು. ಎಲ್ಲೆಲ್ಲೂ ಆಕಾಶದಲ್ಲಿ ಪಟಾಕಿಗಳ ಸದ್ದು, ಬಣ್ಣ ಬಣ್ಣದ ರಾಕೆಟ್ಗಳನ್ನು ಹಾರಿಸಿದ ನಯನ ಮನೋಹರವಾದ ದೃಶ್ಯ ಅಲ್ಲಿ ಕಂಡುಬಂತು. ಬಣ್ಣದ ವಿದ್ಯುತ್ ದೀಪಗಳ ಜೊತೆಗೆ ಡಿಜೆ ಹಾಡಿನ ಮೇಲೆ ನೌಕರರು ಹಾಗೂ ಅವರ ಸ್ನೇಹ ಬಳಗದವರು ಭರ್ಜರಿ ಹೆಜ್ಜೆಯನ್ನು ಹಾಕಿದ್ರು. ಜಯಘೋಷಗಳನ್ನು ಕೂಗುತ್ತಾ ಸರ್ಕಾರಿ ನೌಕರರ ಸಮುದಾಯ ಭವನದಿಂದ ನಗರದ ಹಲವು ಕಡೆಗಳಲ್ಲಿ ಮೆರವಣಿಗೆ ಸಾಗಿತ್ತು. ಈ ಎಲ್ಲಾ ಸನ್ನಿವೇಶಗಳಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ಸಿ ಷಡಕ್ಷರಿ ಅವರು ಕೂಡ ಬೆಂಗಳೂರಿನಿಂದ ಬೀದರ್ ನಗರಕ್ಕೆ ಆಗಮಿಸಿ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಜಿಲ್ಲಾಧ್ಯಕ್ಷ ಸ್ಥಾನದ ಗೆಲುವಿನ ಸಂಭ್ರಮದಲ್ಲಿ ಸಿ ಷಡಕ್ಷರಿ ಅವರು ಕೂಡ ಪಾಲ್ಗೊಂಡು ಸಂಭ್ರಮ ಪಟ್ಟರು. ಅಷ್ಟೇ ಖುಷಿಯನ್ನು ಪಟ್ಟರು. ಗೆಲುವು ಸಾಧಿಸಿದ ನಂತರ ಸೋಮಶೇಖರ್ ಬಿರಾದರ್ ಅವರು ಮಾತನಾಡಿ, ನನ್ನ ಗೆಲುವಿಗೆ ಶ್ರಮಿಸಿದ ಹಾಗೂ ನನಗೆ ಮತ ನೀಡಿ ಗೆಲ್ಲುವಂತೆ ಸಹಕಾರ ನೀಡಿದ ಎಲ್ಲ ಸರ್ಕಾರಿ ನೌಕರರಿಗೂ ಹಾಗೂ ಸಹಕಾರ ನೀಡಿದ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸಿ ಷಡಕ್ಷರಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ರಾಜ್ಕುಮಾರ್ ಮಾಳ್ಗೆ ಅವರು ಕೂಡ ಮಾತನಾಡುತ್ತಾರೆ. ಬೀದರ್ನಲ್ಲಿ ಹಲವು ದಿವಸಗಳಿಂದ ಗೊಂದಲ ನಡೀತಾ ಇತ್ತು, ಬೆಳವಣಿಗೆ ನಡೀತಾ ಇತ್ತು, ಅವೆಲ್ಲವುಗಳಿಗೂ ಕೂಡ ಅಂತ್ಯ ಹಾಡಿ ಸರ್ಕಾರಿ ನೌಕರರ ಬೀದರ್ ಜಿಲ್ಲಾ ಘಟಕದಲ್ಲಿ ಹೊಸ ಅಧ್ಯಾಯ ಆರಂಭ ಮಾಡಲಾಗಿದೆ. ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉತ್ತಮ ಸೇವೆ ನೀಡಲಾಗುವುದು ಎಂದು ಹೇಳಿದರು. ಖಜಾಂಚಿಯಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಪ್ಪ ಅವರು ಮಾತನಾಡಿದರು. ಇದು ಕಲ್ಯಾಣದ ನಾಡು, ಇದು ಬಸವಣ್ಣನವರ ನಾಡು, ಇದು ಶರಣರ ಭೂಮಿ. ಈ ನಾಡಿನಿಂದ ರಾಜ್ಯಾಧ್ಯಕ್ಷ ಸಿ ಷಡಕ್ಷರಿ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತೇವೆ. ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ಸಿ ಷಡಕ್ಷರಿ ಅವರನ್ನ ನಾವು ಗೆಲ್ಲಿಸಿಕೊಂಡು ಬರ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಜಿಲ್ಲೆಯ ಹಲವು ಸರ್ಕಾರಿ ನೌಕರರು ಈ ಸಂತೋಷದ ಕ್ಷಣಗಳಲ್ಲಿ ಸಾಕ್ಷಿಯಾದರು. ಹಲವು ನೌಕರರು ಕೂಡ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರಿಗೆ ಹಾಗೂ ಮಾಳ್ಗೆ ಅವರಿಗೆ, ದೇವಪ್ಪ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನಿಸಿದರು. ಪಟಾಕಿಯನ್ನು ಸಿಡಿಸಲಾಯಿತು. ಆಕಾಶದಲ್ಲಿ ಚಿತ್ತಾರದ ಅನುಭವಗಳನ್ನು ಕಂಡು ಸಭಿಕರು ಸಂತೋಷಪಟ್ಟರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಯೂನಿಟ್ನಿಂದ ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಎಲ್ಲರೂ ನನಗೆ ಮತದಾನ ಹಾಕಿ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಕೋರುತ್ತೇನೆ. ಮತ್ತು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಷಡಕ್ಷರಿ ಅಣ್ಣವರಿಗೂ ಹಾಗೂ ಇಲ್ಲಿದ್ದಂಥ ಎಲ್ಲ ಸರ್ಕಾರಿ ನೌಕರರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024-29 ಸಾಲಿನ ಚುನಾವಣೆ. ಈ ಚುನಾವಣೆ ಬೀದರ್ ಜಿಲ್ಲೆಯಲ್ಲಿ ಹೊಸದಾದಂಥ ಐತಿಹಾಸಿಕ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಜರುಗಿತ್ತು. ಇವತ್ತೇನಾದ ಸನ್ಮಾನ್ಯ ಷಡಕ್ಷರಿಯವರ ನೇತೃತ್ವದಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗೊಂದಲಕ್ಕೆ ನಾಂದಿ ಹಾಡಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಭೂತಪೂರ್ವಕವಾದಂಥ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ನಮ್ಮ ಎಲ್ಲ 70 ನೌಕರರು ಇವತ್ತು ನಮ್ಮ ಮತವನ್ನು ಚಲಾಯಿಸಿ ನಮಗೆ ಮತ ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದವನ್ನು ಹೇಳ್ತೀನಿ. ರಾಜ್ಕುಮಾರ್ ಮಾಳ್ಗೆ. ಎಲ್ಲರಿಗೆ ಈ ಖುಷಿಯ ವಾತಾವರಣ ನಿರ್ಮಿಸಲು ಸಾಧ್ಯವಾಗಿರುವಂಥ ಏಕೈಕ ವ್ಯಕ್ತಿಯಪ್ಪ ಅಂದರೆ ಸಿ ಷಡಕ್ಷರಿ ಸಾಹೇಬರು. ಅವರಿಗೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರಸ್ಥರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಈ ಮುಂದಿನ ರಾಜ್ಯಾಧ್ಯಕ್ಷರು ಖಂಡಿತ ಅವರು ಆಗ್ತಾರೆ. ಅವರಿಗೆ ಈ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ಕಲ್ಯಾಣದ ನಾಡು, ಬಸವಣ್ಣವರ ನಾಡು. ಈ ನಾಡಿನಿಂದಲೇ ನಾವು ಜಯಘೋಷವನ್ನು ಕೂಗ್ತಾ ಇದ್ದೀವಿ. ಕರ್ನಾಟಕದ ಕಿರೀಟ ಬಸವಣ್ಣವರ ನಾಡು. ಈ ಕಲ್ಯಾಣ ಭೂಮಿಯಿಂದ ನಾವು ಘೋಷಣೆಯನ್ನು ಮಾಡ್ತೀವಿ. ಮುಂದಿನ ರಾಜ್ಯಾಧ್ಯಕ್ಷರು ಸಿ ಎಸ್ ಷಡಕ್ಷರಿ ಸಾಹೇಬರಿಗೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಖಜಾಂಚಿಯ ಆಕಾಂಕ್ಷಿಗಳು ಅಣ್ಣವರಾಗಿರುವಂಥ ನಮ್ದು ನಾಗರಾಜ್ ಅಣ್ಣವರಿದ್ದಾರೆ. ಇವರು ನಮ್ಮ ಕಲ್ಯಾಣ ಕರ್ನಾಟಕದ ಕಿರೀಟ. ಹೀಗಾಗಿ ಈ ಕಲ್ಯಾಣ ನಾಡಿನಿಂದ ನಾವು ಬೀದರ್ ಜಿಲ್ಲೆಯಿಂದ ಘೋಷಣೆ ಮಾಡ್ತಾ ಇದ್ದೀವಿ. ಮುಂದಿನ ರಾಜ್ಯದ ಖಜಾಂಚಿಯಾಗಿ ನಾಗರಾಜ್ ಜುಮ್ಮಣ್ಣ ಅವರು ಖಂಡಿತ ಆಗ್ತಾರೆ. ಅವರಿಗೂ ಈ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಓಕೆ, ಧನ್ಯವಾದಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.